ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗದ ಅಡಿಯಲ್ಲಿ ನಡೆಯಬೇಕಾಗಿರುವ ಪಿಡಿಒ ಹುದ್ದೆಗಳ ನೇಮಕಾತಿ ಹಾಗೂ ಕೆಇ ಅಡಿಯಲ್ಲಿ ನಡೆಯಬೇಕಾಗಿರುವ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳು ಮುಂದೂಡಿಕೆ ಆಗುತ್ತಾ ಅಥವಾ ಈಗ ನಿಗದಿಪಡಿಸಿರುವ ದಿನದಂತೆ ಪರೀಕ್ಷೆಗಳು ನಡೀತಾ ಎನ್ನುವುದರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ ತಿಳ್ಕೊಳ್ಳಿ. ಮೊದಲಿಗೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆಪಿಎಸ್ಸಿ ಅಡಿಯಲ್ಲಿ ಇದೇ ಸೆಪ್ಟೆಂಬರ್ 14 ಮತ್ತು 15ರಂದು ನಡೆಯಬೇಕಿದ್ದ ಗ್ರೂಪ್ ಬಿ ಹುದ್ದೆಗಳ ಪರೀಕ್ಷೆಗಳನ್ನ ಸರ್ಕಾರದ ಆದೇಶದಂತೆ ವಯೋಮಿತಿ ಸಡಿಲಿಕೆ ಕಾರಣದಿಂದಾಗಿ ಮುಂದೂಡಿಕೆ ಮಾಡಲಾಯಿತು. ಈಗ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಪಿಎಸ್ಸಿ ಹಾಗೂ ಕೆಇ ಅಡಿಯಲ್ಲಿ ನಡೆಯಬೇಕಿದ್ದ ಪಿಡಿಒ ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ಪರೀಕ್ಷಾ ದಿನಾಂಕದಲ್ಲಿ ಕೂಡ ಬದಲಾವಣೆ ಆಗುತ್ತಾ ಎನ್ನುವುದರ ಬಗ್ಗೆ ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾಗಿದೆ. ಈ ಬಗ್ಗೆ ನೋಡೋದಾದ್ರೆ ಸರ್ಕಾರದ ಆದೇಶದಂತೆ ಈ ಒಂದು ಬಾರಿಗೆ ಸೀಮಿತವಾಗಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಳಲ್ಲಿ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ನೀಡಿರುವುದರಿಂದ ಇದು ಕೆಪಿಎಸ್ಸಿ ಹಾಗೂ ಕೆಇ ಅಡಿಯಲ್ಲಿ ನಡೆಯುವಂತಹ ಪಿಡಿಒ ಹಾಗೂ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿಯಲ್ಲೂ ಕೂಡ ಅನ್ವಯವಾಗುತ್ತವೆ. ಕೆಪಿಎಸ್ಸಿ ಅಡಿಯಲ್ಲಿ ಈಗಾಗಲೇ ನಿಗದಿಪಡಿಸಿರುವ ಪಿಡಿಒ ಹುದ್ದೆಗಳ ಪರೀಕ್ಷೆಗೆ ಇನ್ನೂ ಕೂಡ ಬಹಳ ದಿನಗಳ ಸಮಯ ಇರೋದ್ರಿಂದ ವಯೋಮಿತಿ ಕಾರಣದಿಂದಾಗಿ ಈಗ ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಟೈಮ್ ಕೊಟ್ಟರು ಕೂಡ ಕೆಪಿಎಸ್ಸಿ ಇಂದ ಈಗಾಗಲೇ ಈ ಹುದ್ದೆಗಳ ಪರೀಕ್ಷೆಗೆ ನಿಗದಿಪಡಿಸಿರುವ ಪರೀಕ್ಷಾ ದಿನಾಂಕದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇರುವುದಿಲ್ಲ ಅಂತ ಮಾಹಿತಿ ಇದೆ. ಆದ್ದರಿಂದ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಈಗಾಗಲೇ ನಿಗದಿಪಡಿಸಿರುವ ದಿನಾಂಕದಂತೆ ಪರೀಕ್ಷೆಗಳು ನಡೀತವೆ ಅಂತ ತಿಳ್ಕೊಂಡು ನಿಮ್ಮ ಈ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ತಾ ಇರಿ. ಆದರೆ ಕೆಇ ಅಡಿಯಲ್ಲಿ ಇದೇ ಸೆಪ್ಟೆಂಬರ್ 29ರಂದು ನಡೆಯಲಿರುವ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿಯ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಈ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸರ್ಕಾರದಿಂದ ಬಂದಿರುವಂತಹ ವಯೋಮಿತಿ ಸಡಿಲಿಕೆ ಆದೇಶ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿಯಲ್ಲೂ ಕೂಡ ಅನ್ವಯವಾಗುವುದರಿಂದ ಈಗ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ನೀಡಬೇಕು ಅಂದ್ರೆ ಇದೇ ಸೆಪ್ಟೆಂಬರ್ 29ರಂದು ನಡೆಯಲಿರುವ ಪರೀಕ್ಷೆಯನ್ನ ಕೂಡ ಮುಂದೂಡಿಕೆ ಮಾಡಬೇಕಾಗಿರ್ತದೆ. ಆದ್ದರಿಂದ ಈಗಾಗಲೇ ಬಂದಿರುವ ಮಾಹಿತಿ ಪ್ರಕಾರ ಈ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಕೂಡ ಮುಂದೂಡಿಕೆ ಆಗುವ ಸಾಧ್ಯತೆ ಇದೆ. ಕೆಇ ಅಡಿಯಲ್ಲಿ ನಡೆಯುವಂತಹ ಯಾವುದೇ ಪರೀಕ್ಷೆಗಾದ್ರೂ 10 ದಿನಗಳ ಮೊದಲು ಹಾಲ್ ಟಿಕೆಟ್ ನ ಬಿಡುಗಡೆ ಮಾಡಲಾಗ್ತದೆ. ಈಗ ಸೆಪ್ಟೆಂಬರ್ 29ರಂದು ನಡೆಯುವ ಪರೀಕ್ಷೆಗೆ 10 ದಿನದ ಮುಂಚೆ ಅಂದ್ರೆ ಸೆಪ್ಟೆಂಬರ್ 19ರ ನಂತರ ಹಾಲ್ ಟಿಕೆಟ್ ನ ಏನಾದ್ರೂ ಕೆಇ ಕಡೆಯಿಂದ ರಿಲೀಸ್ ಮಾಡಿದ್ರೆ ಈಗಾಗಲೇ ನಿಗದಿಪಡಿಸಿರುವಂತೆ ಪರೀಕ್ಷೆಗಳು ನಡೆಯುತ್ತವೆ. ಹಾಗಾಗಿ ಈ ಬಗ್ಗೆ ಅಭ್ಯರ್ಥಿಗಳಿಗೆ ಕೆಇ ಕಡೆಯಿಂದ ಈ ನೇಮಕಾತಿಯಲ್ಲಿ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳಲಾಗ್ತದೆ ಅಂತ ಕಾದು ನೋಡಬೇಕು. ಇದಿಷ್ಟು ಈ ಪಿಡಿಒ ಹಾಗೂ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಮಾಹಿತಿಗಳಾಗಿತ್ತು. ಇದೇ ರೀತಿ ಮುಂಬರುವಂತಹ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.